ಏನು ಕಾರ್ಯಕ್ರಮ ಆಗ್ತದೆ ಅದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದವರನ್ನು ಕೂಡ ಪರಿಚಯ ಮಾಡಿಕೊಳ್ತಾ ಇದ್ದೇನೆ. ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟದ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಅಪ್ಪುರಾಯರಿದ್ದಾರೆ. ಆ ಬದಿಯಲ್ಲಿ ನಮ್ಮ ಎರಡೂ ಸಂಘಟನೆಗಳ ಮೀಡಿಯಾ ಇದರ ಪ್ರತಿನಿಧಿಯಾದಂಥ ಸಂಜಯ್ ಸಬರದ್ ಅವರಿದ್ದಾರೆ. ಅದೇ ರೀತಿ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟದ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ಮಂಡೂರ್ ಅವರಿದ್ದಾರೆ. ಒಕ್ಕೂಟದ ಉಪಾಧ್ಯಕ್ಷರಾದಂಥ ಅದರಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಈ ಶಿಶು ಕೇಂದ್ರಿಕತ ಶಾಲೆಗಳು ಸರಕಾರಿ ಅನುದಾನ ಶಾಲೆಗಳಿಗಿಂತಲೂ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಎಂಬ ರೆಕಮೆಂಡೇಶನ್ ವರದಿ ಕೂಡ ಅದರಲ್ಲಿ. ಹಾಗಾದ್ರೆ ಇಂಥದ್ದೆಲ್ಲ ಇರುವಾಗ ಇದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆಯನ್ನು ಹಚ್ಚತಕ್ಕಂಥ ಕೆಲಸ ಮಾಡ್ತೇವೆ. ಇನ್ನೊಂದು ವಿಚಾರ, ಗಂಭೀರ ವಿಚಾರ ಏನು ಅಂತ ಹೇಳಿದ್ರೆ, ಈ ಟೀಚರ್ಸ್ನವರೆಲ್ಲ ವಿಶೇಷ ಮಕ್ಕಳೊಟ್ಟಿಗೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ 5 ವರ್ಷಕ್ಕೊಮ್ಮೆ ರಿಹಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಅವರ ಸರ್ಟಿಫಿಕೇಟ್ ಅನ್ನ ರಿನಿವಲ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಿರುವ ಸರ್ಟಿಫಿಕೇಟ್ ಅನ್ನ ರಿನಿವಲ್ ಮಾಡಬೇಕಾದ್ರೆ ಅವರು ಸುಮಾರು 100 ಅಂಕಗಳನ್ನ ಪಡೆಯತಕ್ಕಂತ ತರಬೇತಿ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಬೇಕು. ಒಂದೇ ಹೈದರಾಬಾದ್ ಹೋಗ್ಬೇಕು, ಇಲ್ಲದೆ ದಾವಣಗೆರೆ ಹೋಗ್ಬೇಕು, ಅಥವಾ ಎಲ್ಲಿ ತರಬೇತಿ ಕಾರ್ಯಕ್ರಮ ನಡೀತದೆ ಅಲ್ಲಿಗೆ ಅವರು ಹೋಗಿ 100 ಅಂಕಗಳನ್ನ ಸಂಪಾದಿಸಿ ಆ ಬಳಿಕ ರಿನಿವಲ್ ಮಾಡಬೇಕು. ಇನ್ನು ಸರ್ಕಾರವೇ ನಡೆಸಿದಂತಹ ತರಬೇತಿ ಕಾರ್ಯಕ್ರಮ ಇದೆ MCTT. ಇವತ್ತು ಒಂದು ಎಲ್ಲಾ 45-50 ವರ್ಷ ಟೀಚರ್ಸ್ ಇದ್ದಾರೆ. ಇವತ್ತು ಇನ್ಸ್ಟಾಗ್ರಾಮ್ ಇನ್ನೊಬ್ರು ಟ್ರೈನಿಂಗ್ ಯಾರು ಕೊಡ್ತಾ ಇಲ್ಲ. ಯಾಕೆ? ಏನಪ್ಪ, ಯಾರು ಗಾರ್ಮೆಂಟ್ಸ್ ಬಂದ್ರೆ ಒಂದು 30,000 ಸಂಬಳ ಕೊಡ್ತಾರೆ, ಒಂದು ಶೆಕ್ಯೂರಿಟಿ ಗಾರ್ಡ್ ಅಂತ ಹೋದ್ರೆ ಒಂದು 30,000-20,000 ಕೊಡ್ತಾರೆ. ಜೊತೆಗೆ ESI PF ಪ್ರತಿಯೊಂದು ಇದೆ. ಆದ್ರೆ ನಮ್ಮ ಟೀಚರ್ಸ್ಗೆ ಏನಿದೆ, ಇಷ್ಟೆಲ್ಲ ಟ್ರೈನಿಂಗ್ ಮಾಡ್ಕೊಂಡು DCH ಇರ್ಬೋದು, BEd ಇರ್ಬೋದು, ಎಲ್ಲ ಮಾಡ್ಕೊಂಡು ಆ ಜೊತೆ ಇದೇ ತರ ಹತ್ತಾರು ಸಮಸ್ಯೆಗಳು ಬಂದಿದ್ದಾರೆ. ನಾನು ಇದಕ್ಕೆ ಮುಗಿಸಿ ಅವ್ರಿಗೆ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ. ಇಲ್ಲಿ ರಾಜ್ಯದ 2 ಸಂಘಟನೆಗಳ ಅದಕ್ಕೋಸ್ಕರ ನಾವು ಸರ್ಕಾರ ಬಹಳ ಒತ್ತಡ ಮಾಡ್ತಾ ಇದ್ವಿ. ಯಾವ ನೋಡಿ ಅಪ್ಪಿಗೆ ಹೋಗಿ ಇಲ್ಲೆಲ್ಲ ಪಾಪ ಬಹಳ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆ ಅಂತಂದ್ರೆ ಅವರದೇ ಒಂದು ಸಂಸ್ಥೆ ಕಟ್ಕೊಂಡು ಕೆಲಸ ಮಾಡ್ಕೊಂಡು ಬರ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ಅದರಿಂದ ಪ್ರತಿಯೊಂದು ಫೈಲು ಸಹ ಏನೋ ಅಪ್ಪಿಗೆ ಹೋಗುತ್ತೆ, ವಾಪಸ್ ಬರುತ್ತೆ, ಅಪ್ಪಿಗೆ ಹೋಗುತ್ತೆ, ಬರುತ್ತೆ. ಆದ್ರೆ ಹಲವಾರು ರೀಸನ್ ಕೊಟ್ಟು ಈ ಸಂಸ್ಥೆ ಈ ತರ ಸಂಸ್ಥೆ